ಮಲೆನಾಡಿನಲ್ಲೀಗ ಕ್ರಷರ್ಗಳ ಸದ್ದಿಲ್ಲ. ಧೂಳು ದೂರವಾಗಿ ಚಿಗುರಿದೆ ಹಸಿರು. ಕೆಂಪು ಭೂಮಿಯಲ್ಲಿ ಅರಳಿದೆ ನಂದನವನ. ಇದುವೇ ಹೊತ್ತಿನ ವಿಶೇಷ ಗ್ರೀನ್ ಸಂಡೂರು. ಬಳ್ಳಾರಿಯ ಸಂಡೂರು ಅಂದ್ರೆ ಸಾಕು ಜನ ಮೂಗು ಮುರಿತಿದ್ರು. ಅಯ್ಯೋ ಅಲ್ಲೇನಿದೆ ಬರೀ ಮಣ್ಣು ಧೂಳು ಅಂತ ಅಂತಿದ್ರು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಬಿದ್ದ ನಂತರ ಅಲ್ಲೀಗ ಹಸಿರೇ ಹಸಿರು. ಕೆಂಪು ಭೂಮಿಯಲ್ಲಿ ನಂದನವನ ಅರಳಿ ನಿಂತಿದೆ. ಸದ್ದಿಲ್ಲ, ಅದಿರು ಸಾಗಿಸುವ ಲಾರಿಗಳ ಅಬ್ಬರವಿಲ್ಲ. ಅಕ್ರಮ ಗಣಿಗಾರಿಕೆಯಿಂದ ಬಳಲಿ ಬೆಂಡಾಗಿದ್ದ ಭೂಮಿಯಲ್ಲಿ ಈಗ ಹಸಿರು ಚಿಗುರಿದೆ. ಕೇವಲ 1.5 ವರ್ಷದ ಹಿಂದೆ ನೀವು ನೋಡಿದ ಸಂಡೂರು ಈಗ ಸಂಪೂರ್ಣ ಬದಲಾಗಿದೆ. ಕೆಂಪು ಭೂಮಿಯಲ್ಲಿ ನಂದನವನ ಅರಳಿದೆ. ಸುಪ್ರೀಂ ಕೋರ್ಟ್ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಿದಾಗ ಪರಿಸರ ಪ್ರೇಮಿಗಳಲ್ಲಿ ಒಂದು ಹೊಸ ಉಸಿರು ಮೂಡಿತ್ತು. ಅದೇ ಈಗ ಹಸಿರಾಗಿ ಅರಳಿ ನಿಂತಿದೆ. ರಾಮಗಢ, ರಾಮಮಲೈ ಪ್ರದೇಶದಲ್ಲೀಗ ಹಸಿರಿನ ಸಿಂಚನ. ಕಳೆದ 1.5 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಜಿಲ್ಲೆಯಲ್ಲಿರುವ 99 ಗಣಿ ಕಂಪನಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇದರಿಂದಾಗಿ ಬಿಸಿಲ ನಾಡಿನ ಮಲೆನಾಡೆಂದೇ ಖ್ಯಾತಿ ಪಡೆದಿದ್ದ ಸಂಡೂರಿನ ರಾಮಗಢ, ರಾಮಮಲೈ ಪ್ರದೇಶದಲ್ಲೀಗ ಮತ್ತೆ ಹಸಿರ ದರ್ಶನವಾಗ್ತಿದೆ. ಮುಂಜಾನೆಯ ಮಂಜಿನಲ್ಲಿ ಸಂಡೂರಿನ ಬೆಟ್ಟಗಳನ್ನ ನೋಡಿದ್ರೆ ನಾವು ಮಲೆನಾಡಿನಲ್ಲಿ ಇದ್ದೇವೆ ಅಂತ ಭಾಸವಾಗುತ್ತೆ. ಗಣಿಗಾರಿಕೆ ಮುಂಚೆಯೂ ಇಲ್ಲಿ ಪ್ರತಿ ವರ್ಷ ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಇದೇ ರೀತಿಯಾದ ವಾತಾವರಣವಿರ್ತಿತ್ತು. ಆದ್ರೆ ಕಳೆದೊಂದು ದಶಕದಿಂದ ನಡೆದ ಅಕ್ರಮ ಗಣಿಗಾರಿಕೆಯಿಂದ ಇಲ್ಲಿನ ಪರಿಸರ ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು. ಆದ್ರೆ ಗಣಿಗಾರಿಕೆ ಸಂಪೂರ್ಣವಾಗಿ ಸ್ತಬ್ಧವಾಗಿರೋದ್ರಿಂದ ಮತ್ತೆ ಹಸಿರು ಚಿಗುರೊಡೆದು ಇಲ್ಲಿನ ಬೆಟ್ಟ ಗುಡ್ಡಗಳೆಲ್ಲ ಹಸಿರ ಹೊತ್ತು ನಳನಳಿಸ್ತಿವೆ. ಆ್ಯಕ್ಚುಲಿ ಕಳೆದ ದಶಕಗಳಿಂದಲೂ ಮೈನಿಂಗ್ ಅಂದರೆ ಗಣಿಗಾರಿಕೆ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದವು. ಆದರೆ ಕಳೆದ 1 ವರ್ಷದಿಂದ ಉಚ್ಚ ನ್ಯಾಯಾಲಯದ ಆದೇಶದಲ್ಲಿ ಮತ್ತು ಹೈಕೋರ್ಟ್ ತೀರ್ಪಿನ ಪ್ರಕಾರ ಗಣಿಗಾರಿಕೆ ಸ್ಥಗಿತಗೊಂಡಿರೋದ್ರಿಂದ ಈಗ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ನೈಸರ್ಗಿಕವಾಗಿ ಸಂಪೂರ್ಣ ಕಣ್ತುಂಬಿಸ್ಬೋದು ಪರಿಸರವನ್ನಾಗಲಿ. ಇದೇ ರೀತಿಯ ವಾತಾವರಣ ಮುಂದುವರೆದರೆ ಭಾಳ ಪ್ರೇಕ್ಷಣೀಯ ಸ್ಥಳಗಳಂತೆ ಕಾಣ್ತಾ ಇದೆ ಈ ಸ್ಥಳವನ್ನು. ದುಡ್ಡಿನ ಆಸೆಯಿಂದ ಭೂತಾಯಿಯ ಒಡಲನ್ನೇ ಸೀಳಿ ಬಂಜೆಯನ್ನಾಗಿಸಲಾಗಿತ್ತು. ಆದ್ರೆ ಈಗ ಅಲ್ಲಿ ಹಸಿರೇ ಹಸಿರು. ಸದಾ ಕೇಳ್ತಾ ಇದ್ದ ವಾಹನಗಳ ಸದ್ದು ಸ್ತಬ್ಧವಾಗಿದೆ. ಅಲ್ಲದೆ ಸಕ್ರಮ ಗಣಿಗಾರಿಕೆಯಿಂದ ಇಲ್ಲಿನ ಧೂಳಿನ ಬದುಕಿಗೂ ಮುಕ್ತಿ ದೊರೆತಿದೆ. ಅಪಾರ ಪ್ರಮಾಣದ ಸಂಪತ್ತನ್ನ ತನ್ನ ಒಡಲೊಳಗೆ ಇಟ್ಕೊಂಡಿದ್ದಕ್ಕೆ ಕಳೆದೊಂದು ದಶಕದಿಂದ ಇಲ್ಲಿನ ಬೆಟ್ಟಗಳನ್ನ ಅಗೆಯಲಾಗಿತ್ತು. ಈ ಕಾರಣದಿಂದಲೇ ಮಲೆನಾಡಿನ ಸೌಂದರ್ಯವನ್ನ ಹೊಂದಿದ ಸಂಡೂರಿನ ಗುಡ್ಡಗಳು ಹಸಿರನ್ನ ಕಾಣದೆ ಬೋಳಾಗಿದ್ವು. ಆದ್ರೀಗ ಬದಲಾದ ಸನ್ನಿವೇಶದಲ್ಲಿ ಮತ್ತೆ ಸಂಡೂರು ತನ್ನ ಮೊದಲಿನ ಸೌಂದರ್ಯವನ್ನ ಪಡೆದಿರೋದು ಪರಿಸರ ಪ್ರೇಮಿಗಳಲ್ಲಿ ಸಂತಸವನ್ನ ಮೂಡಿಸಿದೆ. ಸಂಡೂರಿನಿಂದ ಹೊಸಪೇಟೆಗೆ ಬರೋ ಮಾರ್ಗ ಅತ್ಯಂತ ಉತ್ಕೃಷ್ಟವಾದಂಥ ಗಣಿಗಾರಿಕೆ ಜೊತೆಗೆ ಅದಕ್ಕಿಂತಲೂ ಉತ್ಕೃಷ್ಟವಾದಂಥ ನೈಸರ್ಗಿಕ ಒಂದು ಸೊಬಗನ್ನು ಹೊಂದಿದೆ. ಈ ಸೊಬಗು ಕಳೆದ ದಶಕದಿಂದ ನಡೀತಕ್ಕಂಥ ಗಣಿಗಾರಿಕೆಯಿಂದ ಕಾಣದಾಗಿತ್ತು. ಇದು ನಮ್ಮ
ಪಶ್ಚಿಮ ಘಟ್ಟಗಳಂತೆ ನಿತ್ಯ ಹರಿದ್ವರ್ಣದ ಕಾಡುಗಳಷ್ಟೇ ಸಮೃದ್ಧವಾಗಿ ಹಚ್ಚು ಹಸಿರಾಗಿ ಕಾಣ್ತಾ ಇದೆ. ಗಣಿ ಅಬ್ಬರದಲ್ಲಿ ವಾಹನಗಳ ಕ್ರಷರ್ಗಳ ಸದ್ದಿನಿಂದ ಕಂಗೆಟ್ಟಿದ್ದ ಇಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಕಣ್ಮರೆಯಾಗಿದ್ವು. ಆದರೆ ಅವೆಲ್ಲವೂ ಇದೀಗ ಮರಳ್ತಾ ಇರೋದು ಕೂಡ ಸಂತಸದ ಸಂಗತಿಯಾಗಿದೆ. ಗಣಿಗಾರಿಕೆಯೇ ಬಳ್ಳಾರಿ ಜಿಲ್ಲೆಯಲ್ಲಿನ ಪ್ರಮುಖ ಉದ್ಯೋಗವಾಗಿರೋದ್ರಿಂದ ಗಣಿಗಾರಿಕೆ ಸ್ಥಗಿತಗೊಂಡ ಬಳಿಕ ಇಲ್ಲಿನ ಆರ್ಥಿಕ ಸ್ಥಿತಿಗತಿ ಬದಲಾಗಿ ಜಿಲ್ಲೆಯಲ್ಲಿನ ಜನರು ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿದ್ರು. ಇದನ್ನೆಲ್ಲವನ್ನ ಮನಗಂಡ ಸಿಇಸಿ ತಂಡ ಪರಿಸರದ ರಕ್ಷಣೆಯ ಜೊತೆಗೆ ಗಣಿಗಾರಿಕೆ ಮಾಡೋದಾದರೆ ಅಂತಹ ಕಂಪನಿಗಳಿಗೆ ಗಣಿಗಾರಿಕೆ ಮಾಡೋಕೆ ಅನುಮತಿ ನೀಡೋದಾಗಿ ಹೇಳಿತ್ತು. ಆ ಪ್ರಕಾರ ಇದೀಗ ಜಿಲ್ಲೆಯಲ್ಲಿ 3 ಗಣಿ ಕಂಪನಿಗಳು ಆರಂಭವಾಗಿರೋದು ಜಿಲ್ಲೆಯ ಜನರಿಗೆ ಒಂದಿಷ್ಟು ನೆಮ್ಮದಿ ಸಿಕ್ಕಂತಾಗಿದೆ. ಗಣಿಗಾರಿಕೆಯೇ ಬಳ್ಳಾರಿ ಜಿಲ್ಲೆಯಲ್ಲಿನ ಪ್ರಮುಖ ಉದ್ಯೋಗವಾಗಿರೋದ್ರಿಂದ ಗಣಿಗಾರಿಕೆ ಸ್ಥಗಿತಗೊಂಡ ಬಳಿಕ ಇಲ್ಲಿನ ಆರ್ಥಿಕ ಸ್ಥಿತಿಗತಿ ಬದಲಾಗಿ ಜಿಲ್ಲೆಯಲ್ಲಿನ ಜನರು ಸಂಪೂರ್ಣವಾಗಿ ಸಂಕಷ್ಟಕ್ಕೆ ಸಿಲುಕಿದ್ರು. ಇದನ್ನೆಲ್ಲವನ್ನ ಮನಗಂಡ ಸಿಇಸಿ ತಂಡ ಪರಿಸರದ ರಕ್ಷಣೆ ಜೊತೆಗೆ ಗಣಿಗಾರಿಕೆಯನ್ನ ಮಾಡೋದೇ ಆದ್ರೆ ಅಂತಹ ಕಂಪನಿಗಳಿಗೆ ಗಣಿಗಾರಿಕೆ ಮಾಡೋಕೆ ಅನುಮತಿ ನೀಡೋದಾಗಿ ಹೇಳಿತ್ತು. ಆ ಪ್ರಕಾರ ಇದೀಗ ಜಿಲ್ಲೆಯಲ್ಲಿ 3 ಗಣಿ ಕಂಪನಿಗಳು ಆರಂಭವಾಗಿರೋದು ಜಿಲ್ಲೆಯ ಜನರಿಗೆ ಒಂದಿಷ್ಟು ನೆಮ್ಮದಿ ಸಿಕ್ಕಂತಾಗಿದೆ. ಆದರೆ ಇಲ್ಲಿ ಅಕ್ರಮಕ್ಕೆ ಮತ್ತು ಪರಿಸರ ಹಾನಿಗೆ ಅವಕಾಶವಿಲ್ಲದಂತೆ ಗಣಿಗಾರಿಕೆ ಮಾಡಬೇಕಷ್ಟೇ. ಗಣಿಗಾರಿಕೆ ಸ್ಥಗಿತಗೊಂಡ ಬಳಿಕ ಇಲ್ಲಿನ ಜನಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ವು. ಮೊದಲು ಬೇರೆ ಪ್ರದೇಶಗಳಿಂದ ಬಳ್ಳಾರಿಗೆ ಜನರು ವಲಸೆ ಬರ್ತಾ ಇದ್ರು. ಆದ್ರೆ ಗಣಿ ಸ್ಥಗಿತದ ಬಳಿಕ ಇಲ್ಲಿಯ ಜನರೇ ವಲಸೆ ಹೋಗುವಂತಾಯ್ತು. ಇದೆಲ್ಲವನ್ನ ಮನಗಂಡ ಸಿಇಸಿ ತಂಡ ಗಣಿ ಬಾಧಿತ ಪ್ರದೇಶದಲ್ಲಿ ಷರತ್ತುಬದ್ಧ ಗಣಿಗಾರಿಕೆಗೆ ಅವಕಾಶ ನೀಡಿದೆ. ಇದರಿಂದಾಗಿ ಇತ್ತ ಕಾರ್ಮಿಕರಿಗೂ ಅತ್ತ ಪರಿಸರ ಪ್ರೇಮಿಗಳಿಗೂ ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಸಿಕ್ಕಂತಾಗಿದೆ. ಆ್ಯಂಡ್ ಪ್ರೊಡಕ್ಷನ್ನು ಈಗ ಇತ್ತೀಚೆಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ವಿ ಸ್ಟಾರ್ಟೆಡ್ ಅವರ್ ಪ್ರೊಡಕ್ಷನ್ ಬ್ಯಾಕ್. R&Rದಲ್ಲಿ ಮಾಡಿದ್ವಿ. R&R ಹೇಳಾರ್ದೂ ಕೆಲವು ನಾವೆಲ್ಲ ಅದನ್ನು ಕ್ಲಿಯರಾಗಿ ಮಾಡ್ಕೊತಾ ಬಂದಿದ್ವಿ. ಮೈನ್ ಸ್ಟಾಪ್ನಿಂದ ಅಪ್ ಟು ದ ಎಂಡ್ ಪಾಯಿಂಟ್ವರೆಗೆ ನಾವೆಲ್ಲ ಇಂಪ್ಲಿಮೆಂಟೇಷನು ಪಕ್ಕಾ ಆಗಿ ಮಾಡ್ತಾ ಇದ್ವಿ. ಲೀಗಲ್ಲಿ ಸಿಸ್ಟಮ್ಯಾಟಿಕಲಿ ಸೈಂಟಿಫಿಕ್ ವೇದಲ್ಲಿ ನಮ್ಮ ಮೈನಿಂಗನ್ನು ಮುಂದುವರೆಗೆ ಇದು ಮಾಡ್ತಾ ಇದ್ವಿ ನಾವು. ಸಿಇಸಿ ನಿಯಮದ R&R ಪ್ಲಾನ್ ಪ್ರಕಾರ ಗಣಿಗಾರಿಕೆ ಪ್ರಾರಂಭಿಸೋದ್ರಿಂದ ಸಂಡೂರು ಬೆಟ್ಟ ಪ್ರದೇಶಗಳೆಲ್ಲ ಹಸಿರಿನಿಂದ ಕಂಗೊಳಿಸ್ತಿವೆ. ಇಷ್ಟು ದಿನಗಳ ಕಾಲ ಎಗ್ಗಿಲ್ಲದೆ ನಡೆದ ಗಣಿಗಾರಿಕೆಯಿಂದ ಬೋಳು ಬೋಳಾಗಿದ್ದ ಸಂಡೂರಿನ ಬೆಟ್ಟ ಗುಡ್ಡಗಳು ಇದೀಗ ಹಸಿರ ಸೀರೆಯನ್ನುಟ್ಟಂತೆ ಕಣ್ಣಿಗೆ ಮುದ ನೀಡ್ತಿವೆ. ಅಲ್ಲದೆ ಸಂಡೂರಿನಲ್ಲಿ ಉತ್ತಮ ಪರಿಸರ ನಿರ್ಮಾಣವಾಗಿರೋದು ಪರಿಸರ ಪ್ರೇಮಿಗಳಲ್ಲಿಯೂ ಹರ್ಷವನ್ನ ಮೂಡಿಸಿದೆ. R&R ಪ್ಲಾನ್ನಲ್ಲಿ ಪ್ರಕಾರ ಅನೇಕ ಯೋಜನೆಗಳನ್ನು ಕೈಗೊಂಡು ಅದರಂತೆ ಸಂಪೂರ್ಣಗೊಳಿಸಿರೋದ್ರಿಂದ ಇತ್ತೀಚೆಗೆ ಪರಿಸರ ಮಾಲಿನ್ಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಪ್ರಕೃತಿ ಸ್ವಲ್ಪ ಹಸಿರು ಹೊದಿಕೆಯನ್ನು ಹೊತ್ತು ಸ್ವಲ್ಪ ನಿಟ್ಟುಸಿರು ಬಿಟ್ಟುವಂತಾಗಿದೆ. ಸುಪ್ರೀಂ ಕೋರ್ಟಿನ ನಿಯಮಗಳನ್ನು ಪಾಲಿಸಿ ಅಲ್ಪ ಪ್ರಮಾಣದಲ್ಲಿ ಗಣಿಗಾರಿಕೆ ಪ್ರಾರಂಭಿಸುವಲ್ಲಿ ಜಿಲ್ಲೆಯ ಗಣಿ ಮಾಲೀಕರೇನೋ ಯಶಸ್ವಿಯಾಗಿದ್ದಾರೆ. ಆದರೆ ಮತ್ತೆ ಮೊದಲಿನಂತೆ ಅಕ್ರಮ ಮಾಡಲೇನಾದ್ರೂ ಮುಂದಾದ್ರೆ ಜಿಲ್ಲೆಯಲ್ಲಿ ಮತ್ತೆ ಸಂಪೂರ್ಣ ಗಣಿಗಾರಿಕೆ ಸ್ಥಗಿತಗೊಳ್ಳುವಲ್ಲಿ ಯಾವುದೇ ಸಂದೇಹವಿಲ್ಲವಾಗಿದೆ. ಇದರಿಂದಾಗಿ ಬಹಳ ಎಚ್ಚರದಿಂದಲೇ ಇಲ್ಲಿ ಗಣಿಗಾರಿಕೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲಿನ ಗಣಿ ಮಾಲೀಕರ ಮೇಲಿದೆ. ಬಳ್ಳಾರಿಯಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್. ಅಕ್ರಮ ಗಣಿಗಾರಿಕೆಯಿಂದ ರಾಷ್ಟ್ರವ್ಯಾಪಿ ಕುಖ್ಯಾತಿಯನ್ನ ಪಡೆದು ಸಂಪೂರ್ಣ ಪರಿಸರ ಹಾನಿಯಾಗಲು ಕಾರಣವಾದಂತಹ ಸಂಡೂರಿನಲ್ಲಿ ಇದೀಗ ಹಸಿರ ಸಿಂಚನ ಮೂಡ್ತಾ ಇದ್ದು ಉತ್ತಮ ಪ್ರವಾಸಿ ತಾಣವಾಗಿದೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.